ರಾಜ್ಯದ ಬಡವರಿಗೆ ಶಿಕ್ಷಣ ಇಲಾಖೆ ಗುಡ್ ನ್ಯೂಸ್ ಕೊಡೋಕೆ ಮುಂದಾಗಿದೆ. ಬರುವ ಶೈಕ್ಷಣಿಕ ವರ್ಷದಲ್ಲಿ ಮತ್ತೆ ಆರ್ಟಿಇ ಕಾಯ್ದೆ ಮರುಜಾರಿಯ ಬಗ್ಗೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಈ ಕುರಿತು ಸುಪ್ರೀಂ ಕೋರ್ಟ್ ಕೂಡ ಮಹತ್ವದ ನಿರ್ದೇಶನ ಕೊಟ್ಟಿದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ರಾಜ್ಯದಲ್ಲಿ ಮರುಜಾರಿ ಆಗುತ್ತಾ ಆರ್ಟಿಇ? 7 ವರ್ಷಗಳ ನಂತರ ಅನುಷ್ಠಾನಕ್ಕೆ ಚಿಂತನೆ. ರಾಜ್ಯದಲ್ಲಿ ಆರ್ಟಿಇ ಮತ್ತೆ ಜಾರಿ ಆಗುತ್ತೆ ಅನ್ನೋದು ಬಡ ಮಕ್ಕಳಿಗೆ, ಬಡ ಪೋಷಕರಿಗೆ ಸಿಹಿ ಸುದ್ದಿ. ಶಿಕ್ಷಣ ಇಲಾಖೆ ಮುಂಬರುವ ಶೈಕ್ಷಣಿಕ ವರ್ಷದಿಂದ ಮತ್ತೆ ಆರ್ಟಿಇ ಕಾಯ್ದೆ ಮರುಜಾರಿ ಮಾಡುವ ಬಗ್ಗೆ ಚಿಂತನೆ ನಡೆಸುತ್ತಿದೆ. ಸುಪ್ರೀಂ ಕೋರ್ಟ್ ಕೂಡ ಆರ್ಟಿಇ ಜಾರಿಗೆ ತರುವಂತೆ ಆಯಾ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಆರ್ಟಿಇ ಕಾಯ್ದೆಯಂತೆ ಖಾಸಗಿ ಶಾಲೆಗಳಲ್ಲಿ 25% ಸೀಟುಗಳು ಆರ್ಟಿಇ ಅಡಿಯಲ್ಲಿ ದಾಖಲಾಗುವ ಮಕ್ಕಳಿಗೆ ಮೀಸಲು ಕೊಡಬೇಕು. ವಯಸ್ಸಿನ ದಾಖಲಾತಿ, ವಿಶೇಷ ತರಬೇತಿ, ಶಿಕ್ಷಣ ಮುಂದುವರಿಕೆ, ಸೇರ್ಪಡೆ ಬಗ್ಗೆ ಈ ನಿಯಮ ಎಲ್ಲ ಮಕ್ಕಳಿಗೆ ಮೂಲಭೂತ ಶಿಕ್ಷಣ ಸಿಗುವಲ್ಲಿ ಪ್ರಮುಖವಾಗಿತ್ತು. ಆದರೆ ರೂಲ್ 4 ನಿಯಮ ತಿದ್ದುಪಡಿಯಿಂದ ಲಕ್ಷಾಂತರ ಮಕ್ಕಳು ಆರ್ಟಿಇ ಉಚಿತ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಇದೀಗ ರಾಜ್ಯದಲ್ಲಿ ಆರ್ಟಿಇ ಮರು ಜಾರಿ ಮಾಡುವಂತೆ ಖಾಸಗಿ ಶಾಲಾ ಸಂಘಟನೆ ಹಾಗೂ ಪೋಷಕರ ಸಂಘಟನೆ ಕೋರ್ಟ್ ಮೊರೆ ಹೋಗಿತ್ತು. ಅದರಂತೆ ಸುಪ್ರೀಂ ಕೋರ್ಟ್ ಆರ್ಟಿಇ ಜಾರಿಗೆ ತರಲು ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ. ಮುಖ್ಯಮಂತ್ರಿಗಳು ಈ ಬಡ ಮಕ್ಕಳ ಶಿಕ್ಷಣದ ಕಡೆ ಗಮನ ಹರಿಸಿ ಮಾನ್ಯ ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ದಯಮಾಡಿ ನಿಯಮ 4ಕ್ಕೆ ತಂದಿರುವ ತಿದ್ದುಪಡಿಯನ್ನು ವಾಪಸ್ ಪಡೆದು ಏನು ಪ್ರತಿ ವರ್ಷದಂತೆ ಕಳೆದ 7 ವರ್ಷದಿಂದ ಅಡ್ಮಿಷನ್ಗಳಾಗ್ತಾ ಇಲ್ಲ, ನಮ್ಮ ಕೇಸ್ ಕೂಡ ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಈ ಕೂಡಲೇ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು ಈ ಅಮೆಂಡ್ಮೆಂಟನ್ನು ವಾಪಸ್ ಪಡೆದು 1.5 ಲಕ್ಷ ಜನ ಮಕ್ಕಳಿಗೆ ಅನ್ಯಾಯ ಆಗಿದೆ, ಅದನ್ನ ಸರಿಪಡಿಸಬೇಕು ಅಂತೇಳಿ ಮನವಿ ಮಾಡ್ತೀನಿ. ರಾಜ್ಯದಲ್ಲಿ ಪ್ರತಿ ವರ್ಷ 1.5 ಲಕ್ಷ ಮಕ್ಕಳು ಆರ್ಟಿಇ ಉಚಿತ ಶಿಕ್ಷಣ ಪಡೆದುಕೊಳ್ತಾ ಇದ್ರು. ದೇಶದಲ್ಲೇ ಆರ್ಟಿಇ ಶಿಕ್ಷಣ ಪಡೆಯೋದ್ರಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಆರ್ಟಿಇ ಉಚಿತ ಶಿಕ್ಷಣ ಸಂಪೂರ್ಣ ನೆಲಕಚ್ಚಿದೆ. ಹಳೆ ನಿಯಮದಿಂದ ಬಡ ಹಾಗೂ ಕೂಲಿ ಕಾರ್ಮಿಕ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ರು. ಇದೀಗ ಆರ್ಟಿಇ ಮತ್ತೆ ಜಾರಿಯಾದರೆ ಲಕ್ಷಾಂತರ ಮಕ್ಕಳು ಬದುಕು ಬೆಳಕಾಗಲಿದೆ. ಆರ್ಟಿಇಯನ್ನು ಜಾರಿಗೊಳಿಸಬೇಕು. ಆರ್ಟಿಇ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಖಾಸಗಿ ಶಾಲೆನಲ್ಲೂ ಕೂಡ ಶಿಕ್ಷಣವನ್ನು ಉಚಿತವಾಗಿ ನೀಡಬೇಕು. ಸರ್ಕಾರ ಅದಕ್ಕೆ ಒಂದು ಮಿನಿಮಮ್ ಫೀಸಸ್ ಅನ್ನ ಆ ಶಾಲೆಗಳಿಗೆ ಕೊಡಬೇಕು ಅನ್ನೋ ಒಂದು ಕಟ್ಟಾದೇಶವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಕಡ್ಡಾಯವಾಗಿ ಜಾರಿಗೊಳಿಸಬೇಕು ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಈಗ ಏನು ಹೊಸ ಆದೇಶ ಬಂದಿದೆ ಅದನ್ನ ನಾವು ಸ್ವಾಗತಿಸ್ತೀವಿ. ಈ ಆದೇಶವನ್ನ ನಮ್ಮ ಸಿದ್ದರಾಮಯ್ಯನವರು ಇದನ್ನ ಉಪಯೋಗಿಸಿ ಮತ್ತೆ ಇದನ್ನ ಜಾರಿಗೊಳಿಸಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ. ಒಟ್ನಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಆರ್ಟಿಇ ಪುನರ್ ಜಾರಿಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಈ ಬಗ್ಗೆ ಸಭೆ ನಡೆದಿದ್ದು, ರಾಜ್ಯದಲ್ಲಿ ಆರ್ಟಿಇ ಮತ್ತೆ ಜಾರಿ ಆದರೆ ಅದೆಷ್ಟೋ ಬಡ ಮಕ್ಕಳ ಕನಸು ನನಸಾಗಲಿದೆ. ಶರಣು ಹಂಪಿ, ನ್ಯೂಸ್ 18. ಇವೆಷ್ಟು ಈವರೆಗಿನ ಕನ್ನಡ ನಾಡಿ. ಈಗ ಬ್ರೇಕ್ ಆದ್ಮೇಲೆ ಕರ್ನಾಟಕ ಸುದ್ದಿ ಪ್ರಸಾರ ಆಗುತ್ತೆ ನೋಡಿ.